ಜನಹಿತ ದೇಶದ ಹಿತಕ್ಕಾಗಿ ಕಾಂಗ್ರೆಸ್ಗೆ ಮತ ನೀಡಿ ಸಚಿವ ಸಂತೋಷ್ ಲಾಡ್ ಕರೆ. ದೇಶದ ಸಮಸ್ತ ಜನತೆಯ ಹಿತಕ್ಕಾಗಿ ಹಾಗೂ ದೇಶದ ಹಿತಕ್ಕಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಹಾಗೂ ಹಾಕಿಸಿ ಅಂತ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದರು. ಅವರು ಏಪ್ರಿಲ್ 18ರಂದು ಕೂಡ್ಲಿಗಿ ಪಟ್ಟಣದ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಮತಯಾಚನೆ ಬಹಿರಂಗ ಸಮಾವೇಶ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಅಖಂಡ ಬಳ್ಳಾರಿ ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಅವರ ಪರ ಮತ ಹಾಕಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು. ಸಜ್ಜನ ರಾಜಕಾರಣಿ ಹಾಗೂ ಆದರ್ಶ ವ್ಯಕ್ತಿತ್ವದ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಅವರಿಗೆ ಮತವನ್ನ ಹಾಕಿ ಹಾಗೂ ಹಾಕಿಸಿ ಗೆಲ್ಲಿಸಿ ಅಂತ ಸಚಿವ ಸಂತೋಷ್ ಲಾಡ್ ಅವರು ಕರೆ ನೀಡಿದರು. ಅವರು ಅಖಂಡ ಬಳ್ಳಾರಿಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಪರ ಮತ ಬಾಂಧವರಲ್ಲಿ ಮತವನ್ನು ಯಾಚಿಸಿದರು ಹಾಗೂ ಕಾರ್ಯಕರ್ತರಿಗೆ ಮತ ಹಾಕಿಸುವಂತೆ ಪಕ್ಷದ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ತಿಳಿಸಿದರು. ಪ್ರತಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗಾಗಿ ಕಾರ್ಯಕರ್ತರು ಶ್ರಮ ವಹಿಸಬೇಕು ಅಂತ ಪಕ್ಷದ ಕಾರ್ಯಕರ್ತರಿಗೆ ಸೂಚಿಸಿದರು. ಹಗರಿಬೊಮ್ಮನಹಳ್ಳಿ ಮಾಜಿ ಶಾಸಕರಾದ ಭೀಮಾ ನಾಯಕ್ ಅಭ್ಯರ್ಥಿ ಇ ತುಕಾರಾಂ ಮತಯಾಚಿಸಿದರು. ಸಂವಿಧಾನ ಶಿಲ್ಪಿಗೆ ಗೌರವ ಸಮರ್ಪಣೆ ಸಂದರ್ಭದಲ್ಲಿ ಮಾಡಲಾಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಚಿವ ಸಂತೋಷ್ ಲಾಡ್ ಸೇರಿದಂತೆ ವೇದಿಕೆಯ ಮೇಲಿದ್ದ ಗಣ್ಯರೆಲ್ಲರೂ ಪುಷ್ಪಗಳೊಂದಿಗೆ ಗೌರವವನ್ನು ಸಲ್ಲಿಸಿದರು. ಅಭ್ಯರ್ಥಿ ಇ ತುಕಾರಾಂ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಮತಯಾಚನೆ ಮಾಡಿದರು. ಮಾಜಿ ಸಚಿವ ಎನ್.ಎಂ. ನಬಿ ಸಾಹೇಬ್ ಹಾಗೂ ಕಾಂಗ್ರೆಸ್ನ ಪಕ್ಷದ ಮುಖಂಡರು ಹಾಗೂ ಪ್ರಮುಖ ಜನಪ್ರತಿನಿಧಿಗಳು ವೇದಿಕೆಯ ಮೇಲಿದ್ದರು. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಮತ್ತು ಅಸಂಖ್ಯಾತ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ವಿಜಿ ಋಷಭೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗಿ. ಕಾರ್ಯಕ್ರಮವನ್ನು ನಮ್ಮ ಸಂತೋಷ್ ಲಾಡ್ ಅವರು ಮತ್ತು ನಮ್ಮ ತುಕಾರಾಂ ಸರ್ ಅವರು ಮತ್ತು ನಮ್ಮ ಶಾಸಕರು ಮತ್ತು ನಮ್ಮ ಕಾರ್ಯಕರ್ತರಿಂದ ನಮನ ಕಾರ್ಯಕ್ರಮ. ಎಲ್ಲ ಹಿರಿಯ ಮುಖಂಡರು ಈ ಗ್ಯಾರಂಟಿ ಬಿಡುಗಡೆಗೊಳಿಸಿದ್ದಾರೆ. ಇಲ್ಲ ಗಂಟೆಗೆ ಚಪ್ಪಲ್ ತರಬೇಕು. ಇದು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ವರ್ಷಕ್ಕೆ 1 ಲಕ್ಷ ರೂಪಾಯಿ ದುಡ್ಡು, ರೈತರ ಸಾಲ ಮನ್ನಾ, ವಿದ್ಯಾರ್ಥಿಗಳ ಎಜುಕೇಶನ್ ಲೋನ್ ಮನ್ನಾ, ಮತ್ತೆ 400 ರೂಪಾಯಿ ನರೇಗಾ ಕೂಲಿ ಹೆಚ್ಚಿಸುವುದು, ಇನ್ನು ಅನೇಕ ಕಾರ್ಯಕ್ರಮಗಳಿದ್ದಾವೆ. ಕಾಂಗ್ರೆಸ್ ಪಕ್ಷದ ಕರ್ತಕಳೆ ಒಬ್ಬ ಕಾರ್ಯಕರ್ತ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ನೀವು ಹುಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಸಾಬೀತನ್ನು ಪಡಿಸಿದ್ದೀರಿ. ಹಾಗಾಗಿ ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ, ಇವತ್ತು ನಾವು ಬಿಜೆಪಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ತಾವು ಹೋಲಿಸಬೇಕಾಗುತ್ತೆ. ಪ್ರಕ್ರಿಯೆಯಲ್ಲಿ ನಿಂತು ತೂಕ ಮಾಡಿದಾಗ ಬಹಳ ವ್ಯತ್ಯಾಸ ಇದೆ. ಪ್ರಾಮಾಣಿಕತೆ, ನಿಷ್ಠೆ, ಸಜ್ಜನ ರಾಜಕಾರಣಿ ತುಕಾರಾಂ ಅವರು 4 ಬಾರಿ ಶಾಸಕರಾಗಿ ಸಣ್ಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮನೆಯ ಮಗನಾಗಿ, ಅಣ್ಣನಾಗಿ, ತಮ್ಮನಾಗಿ ಆ ಕ್ಷೇತ್ರದ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನ ತುಕಾರಾಂ ಅವರಿಗೆ ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲರೂ ಕೂಡ ನಾವು ಕೈ ಮುಗಿದು ಕೇಳ್ಕೊಂಡು ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ರೂಪಿಯಾದ ಮತವನ್ನು ಕೊಟ್ಟು ಈ ಬಾರಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಶ್ರೀನಿವಾಸ್ ಅವರಿಗೆ ಯಾವ ರೀತಿ 54,000 ಮತಗಳಿಂದ ಗೆಲ್ಲಿಸಿದ್ರಿ, ಅದಕ್ಕಿಂತ ಹೆಚ್ಚು ಮತಗಳನ್ನ ಲೀಡರ್ನ ತಾವು ಕೊಡ್ತೀರಂತ ವಿಶ್ವಾಸ ಇದೆ. ಅತಿ ಹೆಚ್ಚು ಮತಗಳಿಂದ ತಾವು ಈ ಬಾರಿಯಿಂದ ನಾವು ಲೋಕಸಭಾ ಕ್ಷೇತ್ರಕ್ಕೆ ತುಕಾರಾಂ ಅವರಿಗೆ ನಮ್ಮೆಲ್ಲರ ಪರವಾಗಿ ಲೋಕಸಭೆಯಲ್ಲಿ ಮಾತಾಡ್ತಕ್ಕಂಥ ನಾವು ತುಕಾರಾಂ ಅವರ ಪರವಾಗಿ ನಮ್ಮೆಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ತಮ್ಮೆಲ್ಲರ ಮೂಲಕ ಮತವನ್ನು ಕೊಡಬೇಕಂತ ಹೇಳಿ ನನ್ನ ಮಾತು ನಮಸ್ಕಾರ. ಹೈದರಾಬಾದ್ ಕರ್ನಾಟಕದ 7 ಜಿಲ್ಲೆಗಳಲ್ಲಿ 6 ಜಿಲ್ಲೆಗಳಲ್ಲಿ ಬಳ್ಳಾರಿ ಜಿಲ್ಲೆಯನ್ನ ನಂಬರ್ 1 ಸ್ಥಾನಕ್ಕೆ ತಾಣಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ 7ನೇ ತಾರೀಕು ಕಾಂಗ್ರೆಸ್ ಬಿಡ್ತಾದಂತ ಹಸ್ತದ ಗುರುತಿಗೆ ತಾವು ಆಶೀರ್ವಾದ ಮಾಡಿ ಪ್ರಚಂಡದಿಂದ ಬಹುಮತದಿಂದ ಗೆಲ್ಸಿನಪ್ಪ ಅಂದ್ರೆ ನಾವು ಒಂದೇ ತಾಯಿ ಮಕ್ಕಳಾಗಿ ಬಾಬರು ನಾವೆಲ್ಲ ನಿಮ್ಮ ಸೇವೆ ಮಾಡ್ತೀವಿ ಅಂತ ನಿಮ್ಮ ಆಶೀರ್ವಾದ ಪ್ರಯತ್ನ ನಮ್ಮ ಮಾತು ಮುಗಿಸೋ ಧನ್ಯವಾದಗಳು. ಯಾವ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ತಾವು ನೋಡಿ. ಇಂದಿರಾ ಗಾಂಧಿ ನಾನು ಮುಗಿಸ್ಬೇಕು, ನಿಮಗೆ ವಿಧವಾ ವೇತನ ಮಾಡೋರು ಯಾರು? ಅಂಗವಿಕಲ ಭಾಷಾಂತರ ಕೊಟ್ಟರು ಯಾರು? ಸಂಘ ಸುರಕ್ಷೆ ಮಾಡೋರು ಯಾರು? ಉಳವನ್ನು ಒಳ್ಳೆ ಕಾರ್ಯಕ್ರಮ ಮಾಡೋರು ಯಾರು?
ಕೇಳಲಿಕ್ಕೆ ಬಯಸ್ತೇನೆ. ಇವು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಕೇಳಿಸ್ಕೊಳ್ಳಿ. ಅಂಗವಿಕಲ ಮಾಸಾಸನ, ವಿಧವಾ ವೇತನ, ವಿಡೋ ಪೆನ್ಷನ್, ಸಂಡೇ ಸುರಕ್ಷಾ, ಈ 4 ಕಾರ್ಯಕ್ರಮ ಪ್ಲಸ್ ಈಗಿನ ಇರ್ತಕ್ಕಂಥ 5 ಕಾರ್ಯಕ್ರಮಗಳು ಯಾವ್ಯಾವು? ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಇವನಿದೆ. ಇವು 5-4 ಸೇರಿದ್ರೆ ತಿಂಗಳಿಗೆ ನಿಮಗೆ 8,000 ರೂಪಾಯಿ ಸಿಗ್ತದೆ. ಎಷ್ಟು ಸಿಗ್ತದೆ? ತಿಂಗಳಿಗೆ 8,000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಹೇಳ್ತಾ ಇದ್ರು ಭೀಮಾ ನಾಯ್ಕರವರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ ವರ್ಷಕ್ಕೆ 60,000 ಕೋಟಿ ಕೊಡ್ತಾ ಇದೀವಿ, 5 ವರ್ಷಕ್ಕೆ 3 ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ. ಇದೇ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ 14,50,000 ಕೋಟಿ, ಎಷ್ಟು? 14,50,000 ಕೋಟಿ ಉದ್ಯಮಿದಾರರ ಸಾಲ ಮನ್ನಾ ಮಾಡ್ತಾರೆ. ಒಬ್ಬ ರೈತರ ಸಾಲ ಮನ್ನಾ ಮಾಡ್ತಿಲ್ಲ, ಸಣ್ಣ ಉದ್ಯಮಿದಾರ ಸಾಲ ಮನ್ನಾ ಮಾಡ್ತಾ ಇಲ್ಲ. ಅವ ಕುಂದ್ರೆ ಒಂದು 10 ನಿಮಿಷ ಮನಸ್ಸು ಬೇದಾಕಿ ಬೆಟ್ಟ ಬರ್ತದೆ. ಎಲ್ಲರಿಗಿಂತ ಹೆಚ್ಚಾಗಿ ರೈತರ ಸಾಲ ಮನ್ನಾ ಮಾಡ್ತೀನಿ, ರೈತರ ಆಯನ ದುಡಿಮೆ ಮಾಡ್ತೀನಿ, 100 ಬುಲೆಟ್ ಟ್ರೈನ್ಗಳು, 100 ಸ್ಮಾರ್ಟ್ ಸಿಟಿಗಳು. ಏನೇನು ನಾನು ಹೇಳಿದ ತುಕಾರಾಮಿಗೆ ಟಿಕೆಟ್ ತಗೊಂಡು ಕೊಂಡು ಬೇಡ, ಬುಲೆಟ್ ಟ್ರೈನ್ ಕೇಳಿಲ್ಲ, ತಗೊಂಡು ಬಿಡು ಬಿಡ. ಯಾವ ಬುಲೆಟ್ ಟ್ರೈನ್ ಇಲ್ಲ, ಯಾವ ಸ್ಮಾರ್ಟ್ ಸಿಟಿ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ 45 ಲಕ್ಷ ಜನ ತೀರೋದು ಈ ದೇಶದಲ್ಲಿ. ಎಷ್ಟು? ಒಬ್ಬರಿಗೆ 1 ರೂಪಾಯಿ ಸಿಕ್ಕಿಲ್ಲ. ಕೋವಿಡ್ ಸಂದರ್ಭದಲ್ಲಿ ನರೇಂದ್ರ ಮೋದಿ ಟಿವಿ ಕಾಣಿಸ್ಕೊಳ್ಳಿಲ್ಲ. ಅವತ್ತು ಇಲ್ಲಿವರೆಗೆ ಕಟ್ಟಬಿಟ್ಟಿದ್ದು ಸಾಹೇಬ್ ನರೇಂದ್ರ ಮೋದಿ ಸಾಹೇಬ್. ಯಾವಾಗ ಜನ ತೀರ್ಕೊಂಡು ಹೋದ್ರು ಟಿವಿಯಲ್ಲಿ ಬರಲಿಲ್ಲ. ಯಾವಾಗ ಕೋವಿಡ್ ಆಯ್ತು, ಈ ದೇಶದ ಪ್ರಧಾನಮಂತ್ರಿ ಎಲ್ಲರಿಗೆ ಕರೆಸಿ ಗಂಟಿ ಬಾರಿಸಿದ್ರು. ಗಂಟಿ ಏನ್ ಬಾರಿಸಿದ್ರು? ಈ ದೇಶದ ಪ್ರಧಾನಮಂತ್ರಿ ನೀತಿ ಆಯೋಗ ರಿಪೋರ್ಟ್ ಇದೆ. ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಸೈನ್ಸ್, ಟೆಕ್ನಾಲಜಿ ಅಂಡ್ R&D, ದಯಮಾಡಿ ಮಾತನ್ನ ಮಿತ್ರರು ನೀವು ಕೇಳಬೇಕು. ಅವರಿಗೆ 10 ವರ್ಷದ ಅವಧಿಯಲ್ಲಿ ಸೈನ್ಸ್, ಟೆಕ್ನಾಲಜಿ, ಇನ್ಫಾರ್ಮೇಶನ್ ನಲ್ಲಿ, R&D ನಲ್ಲಿ ಇಡೀ ಪ್ರಪಂಚದಲ್ಲಿ ಕಮ್ಮಿ ದುಡ್ಡು ಖರ್ಚು ಮಾಡಿರ್ತಕ್ಕಂಥದ್ದು ಭಾರತ ದೇಶ. ನರೇಂದ್ರ ಮೋದಿ ಸಾಹೇಬರು ಸ್ವಂತ ಪಬ್ಲಿಸಿಟಿ ಖರ್ಚು, ನಾನು ಹೇಳ್ತಲ್ಲ, ಪಾರ್ಲಿಮೆಂಟ್ ಇರ್ತಕ್ಕಂಥದ್ದು ಆರ್ಟಿಕಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ 7,500 ಕೋಟಿ. ಕೋವಿಡ್ ನಲ್ಲಿ ಜನ ತೀರೋದ್ರು, ಒಂದು ಆಸ್ಪತ್ರೆ ಕಟ್ಟಿಲ್ಲ. ಗುಜರಾತ್ ನಲ್ಲಿ ಯೂನಿಸನ್ ಮೇಲೆ 3,000 ಕೋಟಿ ಸ್ಟೇಡಿಯಂ ಕಟ್ಕೊಂಡಿದ್ದಾರೆ. ಯಾರು ಕಟ್ಕೊಂಡಿದ್ದಾರೆ? ಇವೆಲ್ಲ ಪ್ರಶ್ನೆ ಕೇಳಬೇಕು ಬೇಡ? ಕೇಳ್ಬೇಕು ಬೇಡ? ಕೇಳ್ಬೇಕು ಬೇಡ? ಗಟ್ಟಿಯಾಗಿರೋದು ಅದಕ್ಕೆ ನಾವು ಪ್ರಶ್ನೆ ಕೇಳ್ತಕ್ಕಂಥ ಆಗ್ಬೇಕು. 2015 ಇಸ್ವಿನಲ್ಲಿ ಅವ ತಾಯಿ ಬಂಗಾರ 1 ಗ್ರಾಮ್ ಹೆಚ್ಚಿಟ್ಬಿಟ್ಟು ಅವಾಗ 27,000 ಇತ್ತು. ಈಗ ಎಷ್ಟೇ ಕೊಡ್ತಾ? 73,000 ಇತ್ತು. ಲಬ್ಬ ಹೊಡ್ಕೋ ಬಡವರು. ಯಾರು ಬಡವರು ಮದುವೆ ಮಾಡಂಗಿಲ್ಲ. ನಮ್ಮ ಅಕ್ಕ ತಂಗಿನ ಒಂದಿಷ್ಟು ಬಂಗಾರ ಕೊಡಕ್ಕೆ ಬರೋದಿಲ್ಲ. ಯಾವ ಹಳೆ ಒಂದು ಬಂಗಾರ ಕೊಡಕ್ಕೆ ಬರೋದಿಲ್ಲ, ಹೆಣ್ಮಕ್ಳಿಗೆ ಬಂಗಾರ ಕೊಡಕ್ಕೆ ಬರೋದಿಲ್ಲ. ಅಂತ ಒಂದು ಪರಿಸ್ಥಿತಿ ಈ ದೇಶ ಬಂದಿದೆ. 1947 ಇಸ್ವಿಯಿಂದ 2015 ಇಸ್ವಿವರೆಗೆ 14 ಪ್ರಧಾನಮಂತ್ರಿ ಸೇರಿದ್ರೆ 20 ವರ್ಷ ಬಂಗಾರ ರೇಟ್ ಇವತ್ತು 71,000 ಆಗಿದೆ. 90 ರೂಪಾಯಿ ಎಣ್ಣೆ 250 ರೂಪಾಯಿಗೆ 90 ರೂಪಾಯಿ ಎಣ್ಣೆ. ನಿಮ್ಮ ಎಣ್ಣೆಲ್ಲ ಇವರೆಣ್ಣೆ ನಿಮ್ಮ ಎಣ್ಣೆ ಎಷ್ಟೈತೆ? ಎಷ್ಟು ನಿಮ್ಮ ಎಣ್ಣೆ? 250 ರೂಪಾಯಿ. 140 ಬರ್ತಕ್ಕಂಥ ಟೀ ಪೌಡ್ರು 280 ರೂಪಾಯಿ. 30 ರೂಪಾಯಿ ಇರ್ತಕ್ಕಂಥ ಹಾಲು 54 ರೂಪಾಯಿ ಆಯ್ತು. 400 ರೂಪಾಯಿ ಇರ್ತಕ್ಕಂಥ ಗ್ಯಾಸ್ ಸಿಲಿಂಡರ್ 12 ರೂಪಾಯಿ ಆಯ್ತು. ಯಾರು ಜವಾಬ್ದಾರಿ? ಯಾರು ಜವಾಬ್ದಾರಿ? ಇದು ಯಾವುದು ರಾಮನವರು ತುಕಾರಾಮ ಚುನಾವಣೆ ಅಲ್ಲ. ಈ ದೇಶ ಮುಳುಗೋಗ್ಬಿಟ್ಟಿದೆ ಸಾಲದಲ್ಲಿ. ಈ ದೇಶ ಸಾಲದಲ್ಲಿ ಮುಳುಗೋಗ್ಬಿಟ್ಟಿದೆ. ಪತ್ರಿಕಾ ಮಾಧ್ಯಮದವರು ಯಾರು ಇದ್ರ ಬಗ್ಗೆ ಚರ್ಚೆ ಮಾಡುದಿಲ್ಲ. ಕಳೆದ 10 ವರ್ಷದಲ್ಲಿ ಎಷ್ಟು ಯುವಕರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಕೇಳಿ ನೋಡ್ರಿ. 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು. 10 ವರ್ಷಕ್ಕೆ 20 ಕೋಟಿ ಉದ್ಯೋಗ ಕೊಡ್ಬೇಕು. ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಯಾರೊಬ್ಬರು ಅವಿವೇಜ್ಞಾನಿ, ಒನ್ ಆಫ್ ದ ಮೋಸ್ಟ್ ಆಬ್ಸೆಂಟ್ ಮೈಂಡೆಡ್. ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ದಯಮಾಡಿ ಅದಷ್ಟೇ ಅಲ್ಲ, ನರೇಗಾ ಕಾರ್ಯಕ್ರಮ, ಯಾವ ನರೇಗಾ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ವಿ, ನರೇಂದ್ರ ಮೋದಿ ಅವರು ಬಂದು ಪಾರ್ಲಿಮೆಂಟ್ ಅಲ್ಲಿ ಹೇಳಿರ್ತಕ್ಕಂಥ ನೋಡ್ಬೇಕು. 70 ವರ್ಷದ ಇತಿಹಾಸದಲ್ಲಿ कांग्रेस आपने खड्डा खोदने का काम किया है, मैं इसको बंद करवाऊंगा ಅಂತ ಹೇಳಿದ್ರು. ಅವತ್ತು